ಇದೊಂದು ಹಳೆಯ ಕಥೆ. ತೇಜಸ್ವಿ ಅಂತ ಒಬ್ಬ ಹುಡುಗ. ಅವನ ತಂದೆ ಖಡ್ಗಯುಗದಲ್ಲಿ ಬಹಳ ಖ್ಯಾತರಾದವರು. ಮಗನೂ ಹಾಗೆ ಆಗಬೇಕು ಅಂತ ಅವರ ಆಸೆ. ಯಾಕೋ ತೇಜಸ್ವಿಗೆ ಖಡ್ಗ ಯುದ್ಧದಲ್ಲಿ ಪರಿಣಿತಿ ಬರಲೇ ಇಲ್ಲ. ತಂದೆ ಎಷ್ಟೋ ಪ್ರಯತ್ನ ಮಾಡಿದರು, ಯಾರ ಕಡೆಯಿಂದ ಅದನ್ನು ಹೇಳಿಸಿದ್ರು. ಅವನಿಗೇನು ವಿದ್ಯೆ ಹತ್ತುವಂಗೆ ಕಾಣಿಸ್ತಿಲ್ಲ. ಆಯ್ತಪ್ಪ, ಹಿತ್ತಲ ಗಿಡ ಮತ್ತಲ್ಲ ಅಂಥೇಳಿ ಮಗನ ಮತ್ತೊಬ್ಬ ಪ್ರಖ್ಯಾತರಾದಂಥ ಖಡ್ಗ ಯುದ್ಧ ಪ್ರವೀಣರ ಕಡೆ ಕಳಿಸಿ, ಅವರು 1-2 ವರ್ಷ ಕಲಿಸಿ ಈ ಹುಡುಗನಿಗೆ ಅದ್ರ ವಿದ್ಯೆ ಬರೋ ಸಾಧ್ಯ ಇಲ್ಲ ಅಂತ ಹೇಳಿ ತೇಜಸ್ವಿ ಬೇಜಾರಾಯಿತು. ಗುರುಗಳೇ, ನಾ ಇಷ್ಟು ಶ್ರಮಪಟ್ಟು ಕಲಿತ್ರೆ ಆಗ್ತಾ ಇಲ್ಲ. ಎಷ್ಟು ವರ್ಷ ನಾನು ಪ್ರಯತ್ನ ಮಾಡಿದರೆ ನಾನು ಅದರೊಳಗೆ ನಿಷ್ಣಾತ ಆಗಬಹುದು ಅಂತ ಕೇಳಿದೆ. ಗುರು ಹೇಳಿದರು, ನೋಡಪ್ಪ, ನೀ ಜೀವನ ಪರ್ಯಂತ ಶ್ರಮ ಪಡಬೇಕು. ತೇಜಸ್ವಿಯಿಂದ ಅಷ್ಟು ಕಾಲ ಕಾಯೋಕ್ಕಾಗಲ್ಲ ಗುರುಗಳೇ. ನನಗೆ ನಿಮ್ಮ ಮನೆ ಹಾಳಾಗಿರ್ತೇನೆ, ನೀವು ಹೇಳಿದಷ್ಟು ಪರಿಶ್ರಮ ಮಾಡ್ತೀನಿ, ಎಂಥ ಕಷ್ಟದ ಪರೀಕ್ಷೆ ಆದರೂ ಹೆದರೋದಿಲ್ಲ, ಆಗ ಎಷ್ಟು ಕಾಲ ಬೇಕಾದೀತು ಅಂತ ಕೇಳಿದ. ಗುರುಗಳು ಹೇಳಿದರು, ಹಾಗಾದರೆ ಒಂದು 20 ವರ್ಷ ಸಾಕಪ್ಪ ಅಂದ್ರಿ. ತೇಜಸ್ವಿ ಅಂದ, ಗುರುಗಳೇ, ನಮ್ಮ ತಂದೆಯವರು ವಯಸ್ಸಾಗಿದೆ, ಅವ್ರು ಇರುವಾಗಲೇ ನಾನು ವಿದ್ಯೆಯಲ್ಲಿ ನಿಷ್ಣಾತನಾಗಿ ತೋರಿಸ್ಬೇಕಾಗಿದೆ. ಬೇಕಾದ್ರೆ ನಾನು ದಿನಕ್ಕೆ 20 ಗಂಟೆಗಳ ಕಾಲ ನೀವು ಹೇಳಿದ್ದನ್ನೇ ಪಾಲಿಸಿ ಪ್ರಯತ್ನ ಮಾಡ್ತೇನೆ. ಹಾಗೆ ಮಾಡಿದರೆ ಎಷ್ಟು ಕಾಲ ಬೇಕಾದೀತು? ಗುರುಗಳನ್ನ ಕೇಳಿದರು, ಹಾಗಾದರೆ ನಿನಗೆ 70 ವರ್ಷ ಖಂಡಿತ ಬೇಕಪ್ಪ. ಅದು ಹೇಗೆ ಗುರುಗಳೇ? ಮೊದಲು 20 ವರ್ಷ ಅಂದ್ರಿ, ಈಗ 70 ವರ್ಷ ಅಂತೀರಿ. ದಯವಿಟ್ಟು ನನಗೆ ಹೇಳಿ, ಯಾವುದೇ ಶ್ರಮವನ್ನು ಕೆಲಸವನ್ನು ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಶ್ರೇಷ್ಠ ಖಡ್ಗ ಯೋಧ ಆಗೋದು ಹೇಗೆ ಅನ್ನೋದು ತಿಳಿಸ್ಕೊಡಿ ನನಗೆ ಎಂದು. ಇಲ್ಲ ಮಗು, ಈ ನನ್ನೊಡನೆ 70 ವರ್ಷ ಇದ್ದುಬಿಡು. ಯಾರು ಫಲಿತಾಂಶಕ್ಕೋಸ್ಕರ ಅವಸರ ಪಡ್ತಾರೋ ಅವ್ರು ಎಂದೂ ದೊಡ್ಡವರಾಗೋದಿಲ್ಲ, ಶ್ರೇಷ್ಠರಾಗೋದಿಲ್ಲ, ಮತ್ತು ಕಲಿತದನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಯ್ತು, ಇನ್ನೇನು ಮಾಡೋದು? ತೇಜಸ್ವಿ ಗುರುವಿನ ಜೊತೆಗೆ ಇದ್ದುಬಿಟ್ಟ. ಗುರು 1 ವಾರ ಅವನ ಖಡ್ಗ ಯುದ್ಧದ ಬಗ್ಗೆ ಮಾತೇ ಆಡಲಿಲ್ಲ. ಗುರು ಹೇಳಿದ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಇದ್ದುಬಿಟ್ಟ. ಸ್ವಲ್ಪ ದಿವಸ ಖಡ್ಗದ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಒಂದು ದಿವಸ ಶಿಷ್ಯ ತಲೆ ಬಗ್ಗಿಸಿ ನೆಲ ಒರೆಸ್ತಾ ಇದ್ದ. ಹಿಂದಿಂದ ಬಂದು ಗುರು ಒಂದು ಮರದ ಖಡ್ಗ ತಗೊಂಡು ಪೆನ್ ಮೇಲೆ ರಪ್ ಅಂತ ಹೊಡೆದ್ರು. ತರುಣ ಗಾಬರಿ ಆದ. ಗುರು ನಕ್ಕರು, ನೋಡು, ಚಕ್ಕನೆ ತಿರುಗಿಸಿ ತಪ್ಪಿಸ್ಕೊಳ್ಬೇಕು ಅಂದರು. ಮರುದಿನ ಹಾಸಿಗೆ ಹಾಸುವಾಗ ಮತ್ತೆ ಪೆಟ್ಟು ಬಿತ್ತು. ಈ ತೇಜಸ್ವಿ ಒಂದು ಕೆಲಸ ಶುರು ಆಯಿತು. ತಾ ಹೇಳೋ ಕೆಲಸ ಮಾಡೋದಲ್ಲದೆ ಯಾವಾಗ ಎಲ್ಲಿಂದ ಗುರು ಬಂದು ಖಡ್ಗದಿಂದ ಹೊಡಿತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಚ್ಚರವಾಗಿದ್ದ. ಈಗ ಗಮನ ಇಟ್ಟು ನೋಡತೊಡಗಿದ. ಅವನ ಗಮನ ಎಲ್ಲ ಆ ಕಡೆನೇ. ಕೆಲಸ ಮಾಡ್ತಿದ್ರು ಸಹಿತ ತನ್ನ ಸುತ್ತಮುತ್ತಲ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮನಸ್ಸು ಚುರುಕಾಗಿ ಕೆಲಸ ಮಾಡೋಕ್ಕೆ ಶುರು ಆಯಿತು. ಗುರುಗಳು ಆಗಾಗ ಪೆಟ್ಟು ಹಾಕ್ತಿದ್ರಲ್ಲ, ನಿಧಾನಕ್ಕೆ ಪೆನ್ ಮೇಲೆ ಬೀಳೋ ಪೆಟ್ಟು ಕೂಡ ಕಮ್ಮಿ ಆದವು. ಯಾಕಂದರೆ ಎಚ್ಚರಾಗಿರ್ತಿದ್ದ ಇವನು. ಗುರುಗಳು ಸ್ವಲ್ಪ ಹತ್ತಿರ ಬಂದು ಗೊತ್ತಾಗ್ಬಿಡೋದು ಅವನಿಗೆ. ಅವನ ಪ್ರಜ್ಞೆ ಎಷ್ಟು ಜಾಗೃತ ಆಗಿತ್ತು ಅಂದರೆ ಅವನು ಮಲಗಿದಾಗಲೂ ಸಹಿತ ಮನಸ್ಸು ಚುರುಕಾಗಿರ್ತಿತ್ತು. ಒಂದು ಸಣ್ಣ ಚಪ್ಪಳಾದರೂ ಕೂಡ ಚಕ್ಕನ ಎದ್ದು ಖಡ್ಗ ಹಿಡಿದು ನಿಲ್ಕೋತಿದ್ದ. 2 ತಿಂಗಳಾದ್ಮೇಲೆ ಗುರುಗಳು ಬಂದರು. ಶಿಷ್ಯ, ನೋಡಪ್ಪ, ನೀನೀಗ ಅತ್ಯುತ್ತಮ ಖಡ್ಗ ಯೋಧ ಆಗಿದ್ದೀಯಾ, ಮನೆಗೆ ತೆರಳಿ ಸಾಧನೆ ಮಾಡು ಅಂತ ಆಶೀರ್ವಾದ ಮಾಡಿ ಕಳಿಸಿದರು. ಇದೇ ಮುಖ್ಯ. ದೈಹಿಕ ಪರಿಶ್ರಮದಿಂದ ಸಾಧನೆ ಆಗ್ತದೆ, ಕೆಲವೊಂದು ಆಗುತ್ತೆ, ಇಲ್ಲ ಅಂತಲ್ಲ. ಎಲ್ಲವೂ ಸಾಧನೆ ಆಗೋದು ದೈಹಿಕ ಪರಿಶ್ರಮದಿಂದ ಮಾತ್ರ ಅಲ್ಲ, ಅದರ ಜೊತೆಗೆ ಮನಸ್ಸಿನ ಏಕಾಗ್ರತೆ ಸೇರಿದಾಗ ಮಾತ್ರ ಶ್ರೇಷ್ಠ ಸಾಧನೆ ಆಗ್ತದೆ. 2 ಕಡೆಗೆ ಕೂಡ ನಮ್ಮ ಗಮನ ಇರಬೇಕಾದದ್ದು ಬಹಳ ಮುಖ್ಯ, ಬಹಳ ಮುಖ್ಯ.